ಶಾರ್ಟ್ ಸರ್ವಿಕ್ಸ್ ಅಂದ್ರೆ ಏನು? ಗರ್ಭಕೋಶದ ಕಂಠವನ್ನ ನಾವು ಸರ್ವಿಕ್ಸ್ ಅಂತ ಕರಿತೀವಿ. ಇದರ ಉದ್ದಳತೆಯನ್ನ ನಾವು ಪ್ರೆಗ್ನೆನ್ಸಿನಲ್ಲಿ ಸ್ಕ್ಯಾನ್ಸ್ ಮೂಲಕ ಮಾನಿಟರ್ ಮಾಡ್ತಾ ಬರ್ತೀವಿ. ಇದರ ಉದ್ದಳತೆ 2.5 ಸೆಂಟಿಮೀಟರ್ ಗಿಂತ ಕಡಿಮೆ ಇತ್ತು ಅಂದ್ರೆ, ಅಥವಾ ನಾವು ಸೀರಿಯಲ್ ಮಾನಿಟರಿಂಗ್ ಮಾಡುವಾಗ ಅದು ಉದ್ದಳತೆ ಕಡಿಮೆ ಆಗ್ತಾ ಇದೆ ಅಂದಾಗ ನಾವು ಅದನ್ನ ಶಾರ್ಟ್ ಸರ್ವಿಕ್ಸ್ ಅಥವಾ ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತ ಕರಿತೀವಿ. ಅಂದ್ರೆ ಏನರ್ಥ? ಆ ಭಾಗದ ಗರ್ಭಕೋಶ ವೀಕ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಗರ್ಭ ಬೆಳಿತಾ 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 ಮಗುವಿನ ತೂಕದಿಂದಾಗಿ ಏನಾಗುತ್ತೆ, 4ನೇ ತಿಂಗಳಲ್ಲೇ ಅಥವಾ 5ನೇ ತಿಂಗಳಲ್ಲೇ ನೋವು ಇಲ್ಲದ ಹಾಗೆ ಮಗು ಈಚೆ ಬಂದ್ಬಿಡೋದು, ಗರ್ಭಪಾತ ಆಗೋದು, ಅಥವಾ 7ನೇ ತಿಂಗಳಲ್ಲಿ 8ನೇ ತಿಂಗಳಲ್ಲಿ ಬೇಗ ಪ್ರಿಮೆಚೂರ್ ಡೆಲಿವರಿಗಳಾಗೋದು, ಈ ರೀತಿಯಾಗಿ ತೊಂದರೆಗಳಾಗುತ್ತೆ. ಇದಕ್ಕೆ ಕಾರಣಗಳೇನು? ಇದು ನಿಮ್ಮ ದೇಹ ಗುಣದಿಂದ ಕೂಡ ಇದ್ದಿರ್ಬೋದು. ಅಂದ್ರೆ ಕೆಲವು ಪಾರ್ಟ್ಸ್ ನಾವು ವೀಕ್ ಆಗಿದೆ ಅಂತ ಹೇಳ್ತೀವಲ್ಲ ದೇಹದಲ್ಲಿ, ಆಗ ಆ ರೀತಿಯಾಗಿ ಗರ್ಭಕೋಶದಲ್ಲಿ ಕೂಡ ಈ ಸರ್ವಿಕ್ಸ್ ವೀಕ್ ಆಗಿರ್ಬೋದು. ಇನ್ನು ಹುಟ್ಟಿನಿಂದಾನೇ ಕೆಲವು ಗರ್ಭಕೋಶದ ಊನತೆಗಳಿಂದಾಗಿ ಕೂಡ ವೀಕ್ ಆಗಿರ್ಬೋದು. ಕೆಲವು ಸರ್ಜರಿಗಳು ಮಾಡ್ತೀವಿ ವೇರ್ ವಿ ಡೈಲೇಟ್ ಸರ್ವಿಕ್ಸ್, ಅದರಿಂದ ಕೂಡ ಅಥವಾ ಇನ್ಫೆಕ್ಷನ್ ಇಂದ ಕೂಡ ಈ ಸರ್ವಿಕ್ಸ್ ವೀಕ್ ಆಗ್ಬೋದು. ಇದಕ್ಕೆ ಟ್ರೀಟ್ಮೆಂಟ್ ಏನು? ಸರ್ವೈಕಲ್ ಸ್ಟಿಚ್ ಅಥವಾ ಎನ್ಸರ್ಕ್ಲಾಜ್ ಅಂತ ಹಾಕ್ತಿವಿ. ಇದನ್ನ ನಾವು ಪ್ರೆಗ್ನೆನ್ಸಿನಲ್ಲಿ ಆದಷ್ಟು ಬೇಗ 3 ತಿಂಗಳಲ್ಲೇ ಹಾಕೊಂಡು, ತದನಂತರ ನಿಮ್ ಡಾಕ್ಟರ್ ಹೇಳ್ದ ಹಾಗೆ ನೀವು ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡಿದ್ರೆ ನೀವು ಪ್ರೆಗ್ನೆನ್ಸಿನಲ್ಲಿ ನಾರ್ಮಲ್ ಔಟ್ಕಮ್ ನ ಪಡಿಬಹುದು.